ದಿಸ್ ಇಸ್ ಮೈ ಔಟ್ಫಿಟ್. ಈ ಜರ್ಸಿ ನಮ್ಮ ಮನೆ ಹತ್ರ ಒಂದು ಶಾಪ್ ಇತ್ತು, ಅಲ್ಲಿ ತಗೊಂಡೆ 500 rupees ಕೊಟ್ಟು. ಈ ಪೂಮಾ ಹೋಗಿ ಎಲ್ಲ 200 ರೂಪಾಯಿ ಕೊಟ್ಟು ತಗೊಳಕ್ಕಿಂತ ಅದು ಎರಡೇ ವಾಶು, ಇಲ್ಲಿರೋದು ಇದೆಲ್ಲ ಹೋಗ್ಬಿಡತ್ತೆ. ಹೌದು, RCB ನಂಬರ್ 1. ಎಸ್ ಸರ್, ಅದೇ RCB. ಸೇಮ್ 18 years ಸೇಮ್ RCB. ನೂತಣ್ಣ ನಂಗೆ ಇದು ಕೊಡ್ಸ್ರಿ. ನೂತಣ್ಣ ನಂಗೆ ಗಿಫ್ಟ್ ಮಾಡ್ತಾರಂತ. ಅಚ್ಚಾ ಒಂದು ಇನ್ನಿಂಗ್ಸ್ ಮುಗ್ದಿದ್ದು. ಎಂತ ಬ್ರೋ, ಊಟ ಮಾಡಲ್ಲ ಆಮೇಲೆ? ಬಾಯ್ ಬಾಯ್, ಟಾಟಾ. What is up public? Welcome back to my YouTube channel. So ಇವತ್ತು so much excited. ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, ಸಿ RCB ವರ್ಸಸ್ GT ಫಿನಾಲೆ, IPL ಫಿನಾಲೆ ನಡೀತಾ ಇದೆ. ಸ್ಟೇಡಿಯಮಿಗಂತೂ ಹೋಗಕ್ಕಾಗಲ್ಲ. ಸೊ ವಿ ಆರ್ ಪ್ಲಾನಿಂಗ್ ಟು ಗೋ ಕೋರ್ಮಂಗ್ಲಾ ನೆಕ್ಸಸ್ ಮಾಲಿ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಬ್ರದರ್ಸ್ ಎಲ್ಲರೂ ಕೂಡ, ಅವರೆಲ್ಲ ಆ ಕಡೆಯಿಂದ ಬರ್ತಾ ಇದ್ದಾರೆ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಐ ಆಮ್ ಸೋ ಮಚ್ ಎಕ್ಸೈಟೆಡ್. ಸೊ ಹೇಗೆ ಇರುತ್ತೆ ಇವತ್ತು ಮ್ಯಾಚು, ಆ್ಯಂಡ್ ಅಫ್ಕೋರ್ಸ್ RCB ವಿನ್ ಆಗುತ್ತೆ. ತುಂಬ ಜೋರಾಗಿ ಜೋಶಾಗಿ ಚೇರಪ್ ಮಾಡಬೇಕು ಅಂತ ಇದ್ದೀವಿ ಇವತ್ತೆಲ್ಲ. ಸೊ ಲೆಟ್ಸ್ ಸಿ ಹೇಗಾಗುತ್ತೆ ನೋಡೋಣ. 7:30ಗೆ ಸ್ಟಾರ್ಟ್ ಆಗುತ್ತೆ ಮ್ಯಾಚ್. ಇವಾಗ ಆಲ್ರೆಡಿ 5 ಆಗಿದೆ. ಇಲ್ಲಿಂದ ಹೋಗ್ತಾ ಒಂದು 40-45 ಮಿನಿಟ್ಸ್ ಆಗುತ್ತೆ. ಆಲ್ರೆಡಿ ಊಬರ್ ಬುಕ್ ಮಾಡಿದ್ದೀನಿ. ಸೊ ಊಬರ್ ಬಂದ್ರ ಮೇಲೆ ಊಬರಲ್ಲಿ ನೆಕ್ಸಸ್ ಕೋರ್ಮಂಗ್ಲಾ ಹೋಗೋಣ. ಸೊ ಅಲ್ಲೆಲ್ಲ ಬಾಯ್ಸ್ನ ಮೀಟ್ ಮಾಡೋಣ. ಅದಾದ್ಮೇಲೆ ಜಾಲಿ ಮಾಡೋಣ ಆ್ಯಂಡ್ RCBನ ಚೇರಪ್ ಮಾಡೋಣ. ಜೈ RCB, ಈ ಸಲ ಕಪ್ ನಮ್ದು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಮಾಲ್ ಎಂಟ್ರಿ ಆಗಿದ್ದೀವಿ. ಒಳಗಡೆ ಫಸ್ಟಿಗೆ ಇವ್ರು ಇನ್ನೂ ಕೆಳಗಡೆ ಪಾರ್ಕಿಂಗ್ ಸ್ಲಾಟಲ್ಲಿದ್ದರು, ಅಲ್ಲಿಗೆ ಹೋಗಿ ಮತ್ತೆ ನಾವು ಬಂದಿದ್ದೀವಿ. ನಾನು ನೂತನ, ನಿತೀಶ್ ಅಣ್ಣ, ಇನ್ನಿಬ್ಬರಿದ್ದಾರೆ. ಅವರೆಲ್ಲೋ ಕಾಣಾಕ್ಬಿಟ್ಟಿದ್ದಾರೆ. ಇವಾಗ ನಾನು ವಾಶ್ರೂಮ್ ಹೋಗೋಣ ಅಂತ ಹೋಗಿ ಬಂದಿದ್ದೀವಿ, ಅಷ್ಟೊಳಗೆ ಕಾಣಿಸ್ತಾ ಇಲ್ಲ. ಸೊ ಫುಡ್ ಕೋರ್ಟಲ್ಲಿದ್ದೀವಿ. ಎಲ್ಲಿದ್ದಾರಂತೆ? ಎಲ್ಲಿ? ಪೂಮಾ ಶೋರೂಮಾ? ಬನ್ನಿ ಹೋಗೋಣ. ಪೂಮಾ ಶೋರೂಮ್ ಹೋಗಿದ್ದಾರಂತೆ ಜರ್ಸಿ ತೊಗೊಳ್ಲಿಕ್ಕೆ. ನಾನು ಈ ಜರ್ಸಿ ನಮ್ಮ ಮನೆ ಹತ್ರ ಒಂದು ಶಾಪ್ ಇತ್ತು, ಅಲ್ಲಿ ತೊಗೊಂಡೆ 500 rupees ಕೊಟ್ಟು. ಈ ಪೂಮಾ ಹೋಗಿ ಎಲ್ಲ 200 ರೂಪಾಯಿ ಕೊಟ್ಟು ತಗೊಳಕ್ಕಿಂತ ಅದು ಎರಡೇ ವಾಶು, ಇಲ್ಲಿರೋದು ಇದೆಲ್ಲ ಹೋಗ್ಬಿಡತ್ತೆ. RCB ಈ ಸತಿ ಕಪ್ ನಮ್ದೇ. ನಮ್ಮ ಬಾಯ್ಸ್ ನಮ್ಮ 3 ಜನ ಇದ್ದಾರೆ ಇನ್ನು. ಮತ್ತೆ RCB ಫಾರ್. ನಮಸ್ಕಾರ. ಹೌದು, RCB ನಂಬರ್ 1. ಎಸ್ ಸರ್, ಅದೇ RCB. ಸೇಮ್ 18 years ಸೇಮ್ RCB. ಇವರೊಬ್ರು RCB ಹೊರಗಡೆ ಹೋಗಿದ್ದಾರೆ. ಬರ್ರಿ, ನಾವು RCB ಅವರೇ. ನಂದು ಇದು ಸೇಮ್ ಹಂಗೆ ಇದೆ, ಚೂರ್ ಕಲರ್ ಚೇಂಜ್. ಸೇಮ್ ಡಿಫ್ರೆಂಟ್. ಎಲ್ಲಿದ್ದಾರೆ ನಿತೀಶಣ್ಣ? ಇದಕ್ಕೆ 2500 ಅಂತೆ. ಇನ್ನೊಂದು ಇದರಲ್ಲೇ ಗೋಲ್ಡ್ ಬರುತ್ತೆ, ಇನ್ನು ಗೋಲ್ಡ್ ಶೈನಿಂಗು, ಅದು 5000 ಸಮಥಿಂಗ್. ನೂತಣ್ಣ ನಂಗೆ ಇದು ಕೊಡ್ಸ್ರಿ. ನೂತಣ್ಣ ನಂಗೆ ಗಿಫ್ಟ್ ಮಾಡ್ತಾರಂತ. ಅಚ್ಚಾ ಕ್ಯಾಮ್ರಾ ನೋಡಕ್ ಹೆಂಗ್ ಮಾಡ್ತಾರ? ಹೌದು ಬರ್ರೆ, ತೋರ್ಸಿ. ಬಿಗ್ ಬ್ರೋ, ಇಲ್ಲಿ ತಗೊಂಡ್ರ ಜರ್ಸಿ? ಇವರು ಫ್ಯಾನ್ ಜರ್ಸಿ ಹಾಕ್ಬಿಟ್ಟಿದ್ದಾರೆ. ಹಿಂಗಡೆ ಬ್ಯಾಕ್ ಪ್ಲೈನ್ ಇದೆ. ಇಲ್ಲಿದೆ, ಆದ್ರೆ ಒಂದು ಇದಿಲ್ಲ ನೋಡಿ, ಸ್ಟಾರ್ ಇಲ್ಲ ಇಲ್ಲಿ. ಸ್ಟಾರ್ ಮಿಸ್. ಸೌಕರ್ ಮಂದಿ. ಅದಕ್ಕೆ ಜರ್ಸಿ ಫ್ರೀ ಕೊಡ್ತಾರ ಕೇಳಿ. ಅದನ್ನಂತ ಹಂಗೆ ನೀವೆಂತಕ್ಕೆ ಹಂಗ್ ಮಾಡ್ತಿರೋದ? ನಾಚಿಕೆ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಇದು ಇದಕ್ಕೆ 10,000 rupees ಅಂತೆ. ಒಳ್ಳೆ ಟಾರ್ಪಲ್ ಇದ್ದಂಗೆ ಇರುತ್ತೆ. ಟಾರ್ಪಲ್ ಇದ್ದಂಗೆ ತಗೊಂಡ್ರಾ? ಅದು ತೋರ್ಸಕ್ ಬಂದಿದ್ದ? ಅಲ್ಲಲ್ಲಲ್ಲಲ್ಲ.
ಇದು ಸಗದಾಗಿದೆ 3000 ರುಪೀಸ್. ನಾನು ಈ ಟಿ ಶರ್ಟ್ ತೊಗೊಂಡೆ, ಸಗದಾಗಿದೆ ಅಲ್ಲ. ಆ್ಯಕ್ಚುಲಿ ನಾನು ತುಂಬ ಟೈಮಿಂದ ಇದನ್ನು ತೊಗೊಬೇಕಂತಿದ್ದೆ. ಇದರಲ್ಲಿ ಇನ್ನೊಂದು ಮರೂನ್ ಕಲರ್ ಇತ್ತು, ಅದನ್ನು ತೊಗೊಳ್ಬೇಕಂತಿದ್ದೆ. ಬಟ್ ಬ್ಲ್ಯಾಕ್ ಇಟ್ ಲುಕ್ಸ್ ನೈಸ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಗೈಸ್, ಹೊಟ್ಟೆ ಹಶು ಆಗ್ತಾ ಇತ್ತು, ಏನೋ ತಿನ್ನೋಣ ಅಂತ ಬಂದ್ವಿ. ಪಾವ್ ಭಾಜಿ ಆರ್ಡ್ರ್ ಮಾಡಿ, ಪಾವ್ ಭಾಜಿ ಏನಿಂದ ಪಾವ್ ಭಾಜಿ, ವಡಪಾವ್ ಆ್ಯಂಡ್ ಗ್ರಿಲ್ಡ್ ಚೀಸ್ ಸ್ಯಾಂಡ್ವಿಚ್. ಸೊ ಇದಿಷ್ಟು ತೊಗೊಂಡಿದ್ದೀವಿ. ಇವಾಗ ಆಲ್ರೆಡಿ 7ಗೆ ಟಾಸು, ಇನ್ನೊಂದು 15 ಮಿನಿಟ್ಸ್ ಆಗುತ್ತೆ ಅಂತೆ. ಸೊ ಇಲ್ಲೇ ತೊಗೊಂಡು ಮತ್ತೆ ಹೋಗೋಣ. ನಮ್ಮ ಟೀಮಲ್ಲಿ ಇನ್ನೂ ಇಬ್ರು ಇಲ್ಲ, 3 ಜನ ಇಲ್ಲ. ಕೆಳಗೆ ಜರ್ಸಿ ತೊಗೊಳಕಂತ ಹೋದವರು ಬರಲೇ ಇಲ್ಲ ವಾಪಸ್ಸು. ನಮ್ಮ ಮದನ್ ಬಾಯ್ ಅವರು ಅಪ್ಪ ಆಗಿದ್ದಾರೆ. ಗಂಡು ಮಗು ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ, ಲ್ಯಾಟ್ರಿ. ಅದಕ್ಕೆ RCB ವಿನ್ ಆದ್ರೆ ಪಾರ್ಟಿ ಕೊಡ್ತೀನಿ ಅಂದಿದ್ದಾರೆ. ನೋ, RCB ವಿನ್ ಆಗುತ್ತೆ, ಆಮೇಲೆ ಮದನ್ ಬಾಯ್ದು ಪಾರ್ಟಿ ಇದೆ. ಹಾಂ, ಏನಕ್ಕೆ ಟಿಶ್ಯೂ? RCB ಕಪ್ಪು, CSK ಚಿಪ್ಪು. RCB ವಿನ್ನು, CSK ಫ್ಯಾನ್ಸ್ ಬರ್ನು. ಇವತ್ತು ಹಂಗೆ ಯಾರು ಏಟರ್ಸ್ ಬರಲ್ಲ. ಪಾವ್ ಭಾಜಿ, ಒಂದು ವಡಾಪಾವು ಆ್ಯಂಡ್ ಒಂದು ಗ್ರಿಲ್ ಚೀಸ್. ಇದು ಇಷ್ಟಕ್ಕೆ 1,000 ರೂಪಾಯಿ ಆಯ್ತು. 1,000 ರೂಪಾಯಿ ಬಿಲ್ರಿ ಇದು. ಒಳಗೆ ಬಂದಿದ್ದೀವಿ. ಈ ಸತಿ ಫ್ಲಾಗ್ ಸಿಕ್ಕಿದೆ ನಮ್ಮೆಲ್ಲರೂ. To the bat handle. Yes. That's right. That's how he batted. This is He batted at times because he had this weird grip. ಜೈ RCB. He used to tell us that I did this. ಮಾತಾಡ್ರಿ, ಫೋಟೋ ಎಲ್ಲ ತೆಗಿತೀರಲ್ಲ. We were quite impressed. Depression. Maybe his highest lesson with John right after the season. But let's talk about his opening partner in Shubman Gill, who's coming off a terrific 100 in qualifier number 2. RCB! RCB! ಮೂರು ವಿಕೆಟ್. ಎಷ್ಟಾಗ್ಬೋದು ಟಾರ್ಗೆಟ್? 140 to 150. 10 ಓವರ್ ನೋಡಿ ಮುಗಿಸ್ಬಿಡ್ಬೇಕು. ಬೌಲಿಂಗ್ ಲೈನ್ ಅಪ್ ಸಗರಾಗಿ ಹೋಗ್ತಾ ಇದೆ RCB. 3 ವಿಕೆಟ್ ಹೋಗಾಗಿದೆ ಆಲ್ರೆಡಿ. मतलब वो अलग ही लेवल का बंदा था. ಎರಡು ಸತಿ ಫಿಲ್ ಮಾಡ್ಕೊಂಬಂದು 2 ಬಕೆಟ್ ಖಾಲಿ ಮಾಡಿ ಒಂದು ಇನ್ನಿಂಗ್ಸ್ ಮುಗ್ದಿದ್ದು. ಎಂತ ಬ್ರೋ, ಊಟ ಮಾಡಲ್ಲ ಆಮೇಲೆ? ಗೈಸ್, ಇದು ರೀಫಿಲ್ ಮಾಡಿಸ್ಕೊ. ಎಷ್ಟು 5 ಸತಿ ಆಯ್ತಾ? ಇನ್ನು ಸ್ವಲ್ಪ ಹೊತ್ತಾದ್ರೆ ಇಲ್ಲಿಂದ ಸೋರತ್ತೆ ಇವಾಗ ಪೇಪರ್ ಇಂದ. ಸೊ ಗೈಸ್, ಫಸ್ಟ್ ಇನ್ನಿಂಗ್ಸ್ ಆಗಿದೆ. ಸೊ 155 ಟಾರ್ಗೆಟ್ ಕೊಟ್ಟಿದ್ದಾರೆ. ಎಸ್, ನೋಡೋಣ ಎಷ್ಟು ಹೊಡಿತಾರೆ. 100% ಹೊಡಿತಾರೆ, ಬಟ್ ಆದ್ರೆ ಎಷ್ಟು ಓವರ್ ಹೊಡಿತಾರೆ ಅಂತ ಗೊತ್ತಿಲ್ಲ. ಕಮಾನ್.
ಸೆಕೆಂಡ್ ಟ್ರೋಫಿ ಮನೆಗೆ ಬಂದಿದೆ. ಹೌ ಯು ಗೈಸ್ ಫೀಲಿಂಗ್? ಇನ್ನೊಂದು ನೆಕ್ಸ್ಟ್ ವರ್ಷ ಇನ್ನೊಂದು ಮೂರನೇ ಬರಲಿ. ಹ್ಯಾಟ್ರಿಕ್ ನಮ್ದೆ, ಹಿಂದಿನ ಸಲನು ನಮ್ದೆ, ಹಿಂದೆಲ್ಲ ನಮ್ದೆ. ನೆಕ್ಸ್ಟ್ ಸತಿ ಸ್ಟೇಡಿಯಂ ಹೋಗೋಣ ಫೈನಲ್ ನೋಡೋಕೆ. ಹೊರಗಡೆ ಹೋಗೋಣ, ಬೆಂಗಳೂರಲ್ಲಿ ದೇವರನ್ನೇ ಮಾಡಲ್ಲ. ಎಸ್ ಗೈಸ್, ನೋಡೋಣ ನೆಕ್ಸ್ಟ್ ಸತಿ ಫೈನಲಿಗೆ ಸ್ಟೇಡಿಯಂ ಹೋಗೋಣ. ಸ್ಟೇಡಿಯಂ ಅಲ್ಲಿ ಇನ್ನೂ ಮಜಾ ಗಮ್ಮತ್ ಮಾಡೋಣ. GT ಅವ್ರು ಯಾರು ಇರ್ಲಿಲ್ಲ, ಅಪೋಸಿಟ್ ಅಲ್ಲ ಪಾಪ GTನೂ ಅಲ್ಲ RCBನೂ ಅಲ್ಲ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನನ್ನ ಪಕ್ಕ ಒಬ್ಬ ಕೂತಿದ್ದ ಗೈಸ್. ಹೆಂಗ್ ಕೂತಿದೆ ಅಂದ್ರೆ ಒಂದಕ್ಕೂ ಯಾವ್ದಕ್ಕೂ ರಿಯಾಕ್ಷನ್ ಇಲ್ಲ. 4 ಹೋದ್ರೂ ರಿಯಾಕ್ಷನ್ ಇಲ್ಲ, 6 ಹೋದ್ರೂ ರಿಯಾಕ್ಷನ್ ಇಲ್ಲ, ವಿಕೆಟ್ ಹೋದ್ರೂ ರಿಯಾಕ್ಷನ್ ಇಲ್ಲ. ಗಯ RCB जीत गया आज, कैसा फील हो रहा है? डेड बॉडी आपका कौन सा है टीम? RCB है. RCB ಬಿಟ್ಟು ಬೇರೆ खत्म, बाय बाय, टाटा. ಓಕೆ ಥ್ಯಾಂಕ್ ಯು. ಜೈ RCB. घाबरेगा यूं हो गए इधर सीधा. बोलो RCB बोलो. ದೇವ್ರೆ. Yes. ಜೈ RCB. ಎಸ್ ಎಲ್ಲಿಗೆ ಹೋಗ್ತಿದೀವಿ ನಾವು ಇವಾಗ? ಎಂಪೈರ್ ಇಲ್ಲ, ಕೋರಮಂಗಲದಲ್ಲಿರೋದಾ? ಎಸ್ ಗೈಸ್, ಆಫ್ಟರ್ ವಿಕ್ಟರಿ ನಾವು ಇವಾಗ ಹೋಗ್ತಾ ಇದೀವಿ ಬ್ಯಾಟಿಂಗ್ ಮಾಡಕ್ಕೆ. RCB ಬ್ಯಾಟಿಂಗ್ ಆಯ್ತು, ಇವಾಗ ನಮ್ದು ಬ್ಯಾಟಿಂಗ್ ಮಾಡಕ್ ಹೋಗ್ತಾ ಇದೀವಿ. ಎಸ್, ಈ ಸತಿನು ಕಪ್ ನಮ್ದೇ, ಕಪ್ ನಮ್ದೇ, ಕಪ್ ನಮ್ದೇ, ನಮ್ದು ನಮ್ದು ಕಪ್ ನಮ್ದು. ಎಸ್ RCB. ತಿಂತೀಯಾ? ಟೇಸ್ಟ್ ಇಲ್ಲ. ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ನೋಡಿದ್ರೆ ಎಲ್ಲ ಹಂಗೆ ಬಂದ್ಬಿಡು, ಒಂದು 3-4 ಕಡೆಯಿಂದ ಕೈಯೆಲ್ಲ ನೋಡಿ. ಎಸ್ ಗಾಯ್ಸ್, ಊಟ ಮಾಡಿ ಅದರಿಂದ ನಾನು ಹೊರಟೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಸೊ ಬಾಯ್ಸ್ ಎಲ್ಲ ಕಾರಲ್ಲಿ ಹೋದರು, ನಾನು ಊಬರ್ ಮಾಡಿಕೊಂಡು ಬಂದೆ ಮನೆಗೆ. ಈಗ ಜಸ್ಟ್ ರೀಚ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ಸ್ಟೇ ಹೆಲ್ದಿ, ಸ್ಟೇ ಫಿಟ್. ಲವ್ ಯು ಗೈಸ್. ಅಷ್ಟೇ.